ನಾವು ಅನ್ಕೋತೀವಿ ಮೇಷರಾಶಿಲಿ 4ನೇ ಮನೆಯಲ್ಲಿ ಗುರು ಉಚ್ಚ ಗುರು ಬಂದ ಅಂದರೆ ಅವನು ಅಷ್ಟಕ ವರ್ಗ ಅಂತ ನೋಡ್ತೀವಿ ಜಾತಕದಲ್ಲಿ. ಅಷ್ಟಕ ವರ್ಗದಲ್ಲಿ ಏನಾದರೂ ಕೂಡ ಗುರು 0 ಬಿಂದು ಕೊಟ್ಟಿದ್ರೆ ಏನೂ ಸಿಗಲ್ಲ. ಗುರು ಏನಾದರೂ ಒಳ್ಳೆ ಬಿಂದುವನ್ನು ಪ್ರದಾನ ಮಾಡಿದರೆ, ಗೋಚರದಲ್ಲಿ ಗುರು ಅಷ್ಟಕ ವರ್ಗದಲ್ಲಿ ಹೆಚ್ಚು ಬಿಂದು ಪ್ರಭಾವ ಮಾಡಿದರೆ ಅವನ 4ನೇ ಮನೆಯಲ್ಲಿ ಕಷ್ಟ ಕೊಡಬೇಕು ಅಂತಿದ್ರು ಕೂಡ ಅವನು ಸುಖವನ್ನೇ ಅನುಭವಿಸ್ತಾನೆ. ನಮ್ಮ ಜನ್ಮ ಜಾತಕಕ್ಕೂ ಈ ಗೋಚರ ಗುರುಗೆ ಏನು ಸಂಬಂಧ ಅಂದರೆ, ಗೋಚರದ ಗುರು ಅಂತಕ್ಕಂಥವನು ಋತುಗಳ ಬದಲಾವಣೆ ಆಗ್ತಕ್ಕಂಥದ್ದು ಗೋಚರ. ಇದ್ರ ಗೋಚಾರ ಅಂತ ಕರೀತಾರೆ. ಗೋ ಅಂದರೆ ಆಕಾಶ, ಚಾರ ಅಂದರೆ ಸಂಚಾರ. ಆ ಆಕಾಶದಲ್ಲಿ ಆಗ್ತಕ್ಕಂಥ ಸಂಚಾರದ ಗ್ರಹಗಳು ಎಲ್ಲ ದೇಶದ ಮೇಲೆ, ಎಲ್ಲರ ಮೇಲೂ ಪ್ರಭಾವ ಬೀರ್ತದೆ. ಎಲ್ಲ ಕಟಕ ರಾಶಿಯವರು ಮೇಷ ರಾಶಿ ಮೇಲೆ ಪ್ರಭಾವ ಬೀರ್ತದೆ. ಜನ್ಮ ಜಾತಕ ಮಾತ್ರ ಇಂಡಿವಿಜುವಲ್ ಆಗಿ ಸಪ್ರೇಟ್ ಕೊಡ್ತಾ ಹೋಗ್ತದೆ. ಈ ಜಾತಕದಲ್ಲಿ ಕಟಕ ರಾಶಿಯವರಿಗೆ ಇವಾಗ ಭಯ, ಚಿಂತೆ ಅಂತಕ್ಕಂಥ ಇರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಅಷ್ಟಕ ವರ್ಗದಲ್ಲಿ ಹೆಚ್ಚು ಬಿಂದು ಪ್ರದಾನ ಮಾಡಿದರೆ ನೀವು ಶುಭ ಆಗ್ತದೆ. ಅವ್ರು ಅನ್ಕೋತಾರೆ ನಮ್ಮ ಹತ್ರ ಜಾತಕ ಇಲ್ವಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕೈಯಲ್ಲಿ ಈ ಗುರುಪರ್ವ ಉಬ್ಬಾಗ್ಬಿಡುತ್ತೆ ಅವ್ರಿಗೆ. ಇದು ಗುರುಪರ್ವ ಅಂತ ಕರೀತಾರೆ. ಅದು 7 ವರ್ಷಕ್ಕೊಂದ್ಸರಿ ಚೇಂಜ್ ಆಗುತ್ತೆ. ಆದರೆ ಈ ಗುರು ಬಂದಾಗ, ಈ ಕಡಲೆಕಾಳು ನೋಡಿದ್ದೀರಲ್ಲ, ಗುರು ಕಡಲೆಕಾಳು ನೀರಲ್ಲಿ ಹಾಕಿದ್ರೆ ಅದು ಉಬ್ಬುತ್ತೆ ನೋಡಿ. ಅವ್ರೇನಾದರೂ ಸ್ವಲ್ಪ ದಪ್ಪ ಆದರೆ ಗುರುಬಲ ಬಂದಿದೆ ಅಂತ ಹೆಸರು. ಒಂಚೂರು ಹೊಟ್ಟೆ ಬಂತ ಗುರುಬಲ ಬಂದಿದೆ ಅಂತ ಹೆಸರು. ಅಪಾಯನ ಅಥವಾ ಶುಭ ಶುಭ ಗುರುಬಲ ಹೇಳ್ತಾರಲ್ಲ, ನೀವು ಕೇಳಿರ್ಬೋದು ಹಳ್ಳಿ ಮಾತಲ್ಲಿ, ನಿಮ್ಗೆ ಹೊಟ್ಟೆ ಬರ್ತಾ ಇದೆ ಸುಖಪುರುಷ ಅಂತ. ಕುಬೇರನ ಹೊಟ್ಟೆ ನೋಡಿದ್ದೀರಾ ನೀವು? ಕುಬೇರನ ಹೊಟ್ಟೆ ಮಹಾಲಕ್ಷ್ಮಿಗೆ ಹೇಳ್ತಾರೆ, ಮಹೋದರಿ ಅಂತಾರೆ. ಲಕ್ಷ್ಮಿಗೂ ಮಹಾ ಉದರಿ, ದೊಡ್ಡ ಹೊಟ್ಟೆ ಯಾರಿಗೂ? ಲಕ್ಷ್ಮಿಗೂ ಕೂಡ. ಲಕ್ಷ್ಮಿ ಬಂದ್ರು ಗುರುಬಲ ಬಂತು. ನಿಮ್ಮ ಪ್ರಕಾರ ಇವಾಗ ಗುರು ಬದಲಾವಣೆಯಿಂದ ಒಳ್ಳೇದಾಗುತ್ತೆ. ಹಾಗಾದ್ರೆ ಇನ್ನು ಉಳುಕಿದ ರಾಶಿಯವರು ಇರ್ತಾರಲ್ವಾ ಗುರುಜಿ, ಅವ್ರು ಯಾವ ರೀತಿಯಾಗಿ ಗುರು ಬದಲಾವಣೆಯನ್ನ? ಮೇಷರಾಶಿಯವರಿಗೆ ಏನು ಶುಭ ಸೂಚಕ ಇಲ್ಲ. ಅವರು ಮನೆ ದೇವರನ್ನು ಪೂಜೆ ಮಾಡ್ಕೊಳ್ಳೇಬೇಕು. ಮನೆ ದೇವರಿಗೆ ಗುರು ಶಾಂತಿ ಆಗ್ಲೇಬೇಕು. ಇನ್ನು ಮಿಥುನ, ಇದಕ್ಕೆ ಋಷಭರಿಗೆ 3ನೇ ಮನೆ ಸಂಚಾರ, 3ನೇ ಮನೆಯಲ್ಲಿ ಗುರು ಏನು ಕೊಡಲ್ಲ. ಈ ಮಿಥುನ ರಾಶಿಯವ್ರಿಗೆ ಮಾತ್ರ ಯಾವ್ಯಾವ ಕೆಲಸಗಳು ನಿಂತೋಗಿದಾವೋ ಅದೆಲ್ಲ ಫಲ ಪಕ್ಬಿಡುತ್ತೆ. ಯಾಕಂದ್ರೆ 2ನೇ ಮನೆ ಗುರು ಬಂದಾಗ, ಕುಟುಂಬ ಸ್ಥಾನಕ್ಕೆ ಬಂದಾಗ, ಧನಸ್ಥಾನ, ಅದರಲ್ಲೂ ಕೂಡ ಉಚ್ಚ ಗುರು ಬಂದಾಗ 2 ರೂಪಾಯಿ ಬರೋ ಕಡೆ 200 ರೂಪಾಯಿ ಬರುತ್ತೆ. ಸೊ ಕಟಕ ರಾಶಿಯವರಿಗೆ ಶುಭ ಆಗುತ್ತೆ. ಇನ್ನು ಮೇಷ ಋಷಭದವ್ರು ಮಾತ್ರ ನೀವು ಬಹಳ ಕೇರ್ಫುಲ್ ಆಗಿ ನೀವು ಎಲ್ಲ ಕೆಲಸ ಕಾರ್ಯಗಳನ್ನ ಭಯ ಇರೋದ್ರಿಂದ ಹುಷಾರಾಗಿ ಮಾಡ್ಬೇಕಾಗುತ್ತೆ. ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಗುರುಜಿ. ಈಗ ಒಂದು ಓವರ್ ಕ್ಷೇತ್ರದ ಬಗ್ಗೆ ಹೋಗೋಣ. ದೇವದತ್ ಗುರುಜಿ, ಈಗ ಕ್ಷೇತ್ರ ವೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ರಾಶಿಗಿಂತ. ಈಗ ನೋಡೋದಾದ್ರೆ ಉದಾಹರಣೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಅಥವಾ ದೇಶದ ಆರ್ಥಿಕ ಸ್ಥಿತಿ ಆಗಿರ್ಬೋದು, ಈ ರೀತಿ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಓವರ್ ಆಲ್ ಗುರುವಿಂದ ಬದಲಾವಣೆಯಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ಈಗ ನೋಡ್ತಾ ಇದೀವಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಹಾಗಾಗಿ ಈ 12 ರಾಶಿಗಳಿದೆ. ಒಂದೊಂದು ರಾಶಿಯನ್ನು ಕೂಡ ನಮ್ಮ ಒಂದು ಪ್ರಪಂಚ ಅಂತ ತೆಗೆದುಕೊಂಡಾಗ ಒಂದೊಂದು ರಾಶಿಗೆ ಒಂದೊಂದು ವಿಭಾಗವನ್ನು ಮಾಡಿದ್ದಾರೆ. ಯಾವ ಯಾವ ವಿಭಾಗಕ್ಕೆ ಸಂಬಂಧ, ಪಾಶ್ಚಿಮಾತ್ಯ ದೇಶಗಳು ಯಾವ ಕಡೆ, ಒಂದೊಂದು ಖಂಡಗಳು, ಏಷ್ಯಾ ಖಂಡ, ಯುರೋಪ್ ಖಂಡ, ಅಮೇರಿಕ ಖಂಡ, ಹೀಗೆಲ್ಲ ತೆಗೆದುಕೊಂಡಾಗ ಅದರದ್ದೇ ಆದಂತಹ ಪ್ರಭಾವ ಇರುತ್ತೆ ಪ್ರತಿಯೊಂದು ಗ್ರಹಗಳು ಬದಲಾವಣೆ ಆದಾಗ. ಈ ರಾಜಕೀಯವಾಗಿ ನಾವು ತೆಗೆದುಕೊಂಡ್ರೆ ಗುರುವಿನ ಒಂದು ಬದಲಾವಣೆಯಿಂದ, ಗುರು ಅಂತಂದರೆ ಅವನು ಸತ್ವಗುಣ ಪ್ರಧಾನವಾದಂತಹ ಗ್ರಹ ಆಗಿರುವುದರಿಂದ ನಿರ್ದಿಷ್ಟವಾದ, ಅಂದರೆ ನಮ್ಮ ದೇಶದಲ್ಲಿ ಒಂದು ಭಾರತ ದೇಶವನ್ನು ನಾವು ತೆಗೆದುಕೊಂಡ್ರೆ ಆಮೂಲಾಗ್ರವಾದಂತಹ ಸಾತ್ವಿಕವಾದಂತಹ ಬದಲಾವಣೆ ಆಗುತ್ತೆ ಅಂಥೇಳಿ ಅರ್ಥ. ದೇಶದಲ್ಲಿ ಈ ಪ್ರಾಕೃತಿಕವಾಗಿರತಕ್ಕಂಥದ್ದು ಬೇರೆ ವಿಷಯ, ಅತಿವೃಷ್ಟಿ ಆಗುತ್ತೋ ಅನಾವೃಷ್ಟಿ ಈ ರೀತಿಯಾಗಿ ಯಾವ ರೀತಿ ಇರುತ್ತೆ ಅದು ಬೇರೆ ವಿಷಯ. ಆದರೆ ರಾಜಕೀಯವಾಗಿ ನಾವು ತೆಗೆದುಕೊಂಡ್ರೆ ಧಾರ್ಮಿಕ ಪ್ರವೃತ್ತಿ ಇರತಕ್ಕಂಥವರು ಆಳ್ವಿಕೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಅದು ನಮ್ಮ ಭಾರತ ದೇಶಕ್ಕೆ ಇದೆ. ಅದು ನಾವು ನೋಡ್ತೀವಿ. ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಎಲ್ಲವೂ ಕೂಡ ಧಾರ್ಮಿಕ ಆಧಾರದ ಮೇಲೆ ಇರತಕ್ಕಂತಹ ಪಕ್ಷವೇ ಇದೆ. ಜೊತೆಯಲ್ಲಿ ಎಷ್ಟೋ ಈಗ ಯಾವುದೇ ಪಕ್ಷದಲ್ಲಿ ಇರಲಿ, ಆ ಪಕ್ಷದ ಪ್ರಮುಖರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಧಾರ್ಮಿಕವಾದಂತಹ ಹಿನ್ನೆಲೆಯಿಂದಲೇ ಬಂದಿರತಕ್ಕಂಥದ್ದು ಅಂತ ನಾವು ಮೂಲವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಒಟ್ಟಿನಲ್ಲಿ ನಮ್ಮ ಭಾರತ ದೇಶಕ್ಕೆ ಧಾರ್ಮಿಕವಾದಂತಹ ಆಳ್ವಿಕೆ, ಧಾರ್ಮಿಕವಾದಂತಹ ಮನಸ್ಥಿತಿ ಇರತಕ್ಕಂಥವರ ಆಳ್ವಿಕೆಗೆ ಒಳಪಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಯೋಗ ಇರುವುದರಿಂದ ಸಹಜವಾಗಿಯೇ ದೇವತಾ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಯಜ್ಞಯಾಗಾದಿಗಳು ಇಂತಹದ್ದೆಲ್ಲ ಈ ವರ್ಷಕ್ಕೂ ಕೂಡ ಅಧಿಪತಿಯಾಗಿರ್ತಕ್ಕಂಥ ರಾಜನು ಕೂಡ ಗುರುವೇ. ಆದ್ದರಿಂದ ವಿಶೇಷವಾಗಿ ನಮ್ಮ ಈ ವರ್ಷದಲ್ಲಿ ಈ ಪರಾಭವ ನಾಮ ಸಂವತ್ಸರ ಅಂತೇಳಿ ಹೇಳ್ತೀವಿ. ಪರಾಭವ ಅಂದರೆ ಸಫಲತೆ ಕಂಡುಕೊಳ್ತಕ್ಕಂಥದ್ದು ಅಂತ, ಪರ ಮತ್ತು ಭವ ಅನ್ನತಕ್ಕಂಥ. ಪರಾಭವ ನಾಮ ಸಂವತ್ಸರ ಏನಿದೆ, ಗುರುವಿನ ಒಂದು ಪ್ರಭಾವದಿಂದ ಎಲ್ಲ ಕಡೆಯೂ ಕೂಡ ಧಾರ್ಮಿಕವಾದಂತಹ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಗೋ ಸಂತತಿ ಅನ್ನತಕ್ಕಂಥದ್ದು ವೃದ್ಧಿ ಆಗುತ್ತೆ.